ನಂಬರ್ 1 ಕಟ್ ಶೋ ಆಫ್ ಪೊಲೀಸ್ ಫೋರ್ಸ್ ಎಂಬ ಮೊದಲ ಕಟ್ಟಿನ ಈ ಆದೇಶದಲ್ಲಿ ಉದ್ರಿಕ್ತ ಗುಂಪನ್ನು ಚದುರಿಸುವ ಮಾಬ್ ಆಪರೇಷನ್ ಪಾರ್ಟಿಯವರು ಎದುರು ಭಾಗದ ಖಾಲಿ ನೆಲಕ್ಕೆ ಲಾಠಿಯನ್ನು ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ ಬೀಸುವುದರ ಮೂಲಕ ಗುಂಪನ್ನು ಚದುರಿಸಲು ಮತ್ತು ಗುಂಪಿಗೆ ಪೊಲೀಸ್ ಬಲದ ಪ್ರದರ್ಶನ ಮಾಡುವುದಾಗಿರುತ್ತದೆ. ನಂಬರ್ 1 ಕಟ್ ಮಾಡುವ ವಿಧಾನ. ಉದ್ರಿಕ್ತ ಗುಂಪನ್ನು ಚದುರಿಸುವ ಮೊದಲ ಪ್ರಯತ್ನದ ಈ ಕಟ್ನಲ್ಲಿ ಮಾಬ್ ಆಪರೇಷನ್ ಪಾರ್ಟಿಯವರು ಉದ್ರಿಕ್ತ ಗುಂಪಿನ ಎದುರು ಭಾಗದ ಖಾಲಿ ನೆಲಕ್ಕೆ ಲಾಠಿಯನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಬೀಸುವುದರ ಮೂಲಕ ಗುಂಪನ್ನು ಚದುರಿಸಲು ಪ್ರಯತ್ನಿಸಬೇಕು. ಈ ಕಟ್ಟನ್ನು 2 ವಿಧಾನದಲ್ಲಿ ಮಾಡಬೇಕು. ಮೊದಲನೇ ವಿಧಾನ, ಉದ್ರಿಕ್ತ ಗುಂಪಿನ ಎದುರು ಭಾಗದ ನೆಲದ ಮೇಲೆ ಬಲದಿಂದ ಎಡಕ್ಕೆ ಲಾಠಿಯನ್ನು ಬೀಸಿ ಗುಂಪನ್ನು ಚದುರಿಸಬೇಕು. ಈ ವಿಧಾನದಲ್ಲಿ 3 ಉಪಕಟ್ಗಳನ್ನು ಬಳಸಿಕೊಂಡು ಗುಂಪನ್ನು ಚದುರಿಸಬಹುದು. ಮೊದಲನೇ ಉಪಕಟ್. ಲಾಠಿ ಕ್ಲಾಸ್. ನಂಬರ್ 1 ಕಟ್ ಶೋ ಆಫ್ ಪೊಲೀಸ್ ಫೋರ್ಸ್ ಸ್ಟೇಷನರಿ ಕಟ್ ಕ್ಲಾಸ್ ಕಟ್ ಎಂಬ ಆದೇಶ ಸಿಕ್ಕ ಕೂಡಲೇ ಬಲಗೈಯನ್ನು ನೇರ ಮಾಡಿ ಚೆಕ್ ಎಂದು ಹೇಳಿ ಉದ್ರಿಕ್ತ ಗುಂಪಿನ ಎದುರು ಭಾಗದ ಖಾಲಿ ನೆಲದ ಮೇಲೆ ಲಾಠಿಯನ್ನು ಬಲದಿಂದ ಎಡಕ್ಕೆ ಬರುವಂತೆ ಮುಂದೆ ಬಾಗಿ ಬೀಸುವುದು. ಎರಡನೇ ಉಪಕಟ್. ಲಾಠಿ ಕ್ಲಾಸ್. ನಂಬರ್ 1 ಕಟ್ ಶೋ ಆಫ್ ಪೊಲೀಸ್ ಫೋರ್ಸ್ ಲಂಜಿಂಗ್ ಕಟ್ ಕ್ಲಾಸ್ ಕಟ್ ಎಂಬ ಆದೇಶ ಸಿಕ್ಕ ಕೂಡಲೇ ಬಲಗೈಯನ್ನು ನೇರ ಮಾಡಿ ಚೆಕ್ ಎಂದು ಹೇಳಿ 6 ಇಂಚುಗಳ 1 ಹೆಜ್ಜೆಯನ್ನು ಮುಂದಕ್ಕೆ ಇಟ್ಟು ಉದ್ರಿಕ್ತ ಗುಂಪಿನ ಮುಂಭಾಗದ ಖಾಲಿ ನೆಲದ ಮೇಲೆ ಲಾಠಿಯನ್ನು ಬಲದಿಂದ ಎಡಕ್ಕೆ ಬರುವಂತೆ ಮುಂದೆ ಬಾಗಿ ಬೀಸುವುದು. ಮೂರನೇ ಉಪಕಟ್. ಲಾಠಿ ಕ್ಲಾಸ್. ನಂಬರ್ 1 ಕಟ್ ಶೋ ಆಫ್ ಪೊಲೀಸ್ ಫೋರ್ಸ್ ಸ್ಟೆಪ್ಪಿಂಗ್ ಕಟ್ ಕ್ಲಾಸ್ ಕಟ್ ಎಂಬ ಆದೇಶ ಸಿಕ್ಕ ಕೂಡಲೇ ಬಲಗೈಯನ್ನು ನೇರ ಮಾಡಿ ಚೆಕ್ ಎಂದು ಹೇಳಿ ಈ ಸ್ಥಿತಿಯಲ್ಲಿ ನಿಂತಲ್ಲಿಂದ ಬಲಗಾಲನ್ನು 1 ಹೆಜ್ಜೆ ಮುಂದಕ್ಕೆ ಇಟ್ಟು ಉದ್ರಿಕ್ತ ಗುಂಪಿನ ಮುಂಭಾಗದ ಖಾಲಿ ನೆಲದ ಮೇಲೆ ಲಾಠಿಯನ್ನು ಎಡದಿಂದ ಬಲಕ್ಕೆ ಬರುವಂತೆ ಮುಂದಕ್ಕೆ ಬಾಗಿ ಬೀಸುವುದು. ಎರಡನೇ ವಿಧಾನ. ಉದ್ರಿಕ್ತ ಗುಂಪಿನ ಎದುರು ಭಾಗದ ನೆಲಕ್ಕೆ ಎಡದಿಂದ ಬಲಕ್ಕೆ ಲಾಠಿಯನ್ನು ಬೀಸಿ ಗುಂಪನ್ನು ಚದುರಿಸಬೇಕು. ಈ ವಿಧಾನದಲ್ಲಿ ಮಾಬ್ ಆಪರೇಷನ್ ಪಾರ್ಟಿಯವರನ್ನು ಫುಟ್ ಚೇಂಜ್ ಸ್ಥಿತಿಯನ್ನು ಬದಲಾಯಿಸಿ 2 ವಿಭಿನ್ನ ಕಟ್ಗಳ ಮೂಲಕ ಗುಂಪನ್ನು ಚದುರಿಸಬೇಕು. ಲಾಠಿ ಕ್ಲಾಸ್. ಫುಟ್ ಚೇಂಜ್. ಈ ಸ್ಥಿತಿಯಲ್ಲಿ ಲಾಠಿ ಪೊಸಿಷನ್ನಲ್ಲಿ ನಿಲ್ಲುವ ಕ್ರಮದ ಹಾಗೆ ನಿಲ್ಲುವುದು. ಆದರೆ ಎಡಗಾಲಿನ ಸ್ಥಿತಿಯಲ್ಲಿ ಬಲಗಾಲು, ಬಲಗಾಲಿನ ಸ್ಥಿತಿಯಲ್ಲಿ ಎಡಗಾಲು ಇರುತ್ತದೆ. ಎರಡನೇ ವಿಧಾನದಲ್ಲಿ ಮೊದಲನೇ ಉಪಕಟ್. ಲಾಠಿ ಕ್ಲಾಸ್. ನಂಬರ್ 1 ಕಟ್ ಶೋ ಆಫ್ ಪೊಲೀಸ್ ಫೋರ್ಸ್ ಸ್ಟೇಷನರಿ ಕಟ್ ಕ್ಲಾಸ್ ಕಟ್ ಎಂಬ ಆದೇಶ ಸಿಕ್ಕ ಕೂಡಲೇ ಮಾಬ್ ಆಪರೇಷನ್ ಪಾರ್ಟಿಯವರು ಈ ಸ್ಥಿತಿಯಲ್ಲಿ ಉದ್ರಿಕ್ತ ಗುಂಪಿನ ಎದುರು ಭಾಗದ ಖಾಲಿ ನೆಲದ ಮೇಲೆ ಲಾಠಿಯನ್ನು ಎಡದಿಂದ ಬಲಕ್ಕೆ ಬರುವಂತೆ ಮುಂದೆ ಬಾಗಿ ಬೀಸುವುದು. ಎರಡನೇ ವಿಧಾನದಲ್ಲಿ ಎರಡನೇ ಉಪಕಟ್. ಲಾಠಿ ಕ್ಲಾಸ್. ನಂಬರ್ 1 ಕಟ್ ಶೋ ಆಫ್ ಪೊಲೀಸ್ ಫೋರ್ಸ್ ಲಂಜಿಂಗ್ ಕಟ್ ಕ್ಲಾಸ್ ಕಟ್ ಎಂಬ ಆದೇಶ ಸಿಕ್ಕ ಕೂಡಲೇ ಮಾಬ್ ಆಪರೇಷನ್ ಪಾರ್ಟಿಯವರು ಈ ಸ್ಥಿತಿಯಲ್ಲಿ ತಮ್ಮ ಬಲಗಾಲನ್ನು 1 ಹೆಜ್ಜೆ ಮುಂದಕ್ಕೆ ಇಟ್ಟು ಎದುರು ಭಾಗದ ಖಾಲಿ ನೆಲದ ಮೇಲೆ ಲಾಠಿಯನ್ನು ಎಡದಿಂದ ಬಲಕ್ಕೆ ಬರುವಂತೆ ಮುಂದೆ ಬಾಗಿ ಬೀಸುವುದು. ಮಾಡುವ ಸಂದರ್ಭಗಳು: ಗಲಭೆಯ ಸಮಯದಲ್ಲಿ, ಕಲಿಕೆಯ ಸಮಯದಲ್ಲಿ, ಲಾಠಿ ಕವಾಯತು ಮಾಡುವ ಸಮಯದಲ್ಲಿ, ಪರಿವೀಕ್ಷಣೆಯ ಸಮಯದಲ್ಲಿ ಹಾಗೂ ಗಲಭೆ ಪ್ರದೇಶಗಳಲ್ಲಿ ಅಣುಕು ಪ್ರದರ್ಶನ ಮಾಡುವ ಸಮಯದಲ್ಲಿ ಮಾಡಲಾಗುತ್ತದೆ. ಗಮನಿಸಬೇಕಾದ ಅಂಶಗಳು: ಲಾಠಿ ಪೊಸಿಷನ್ನಲ್ಲಿ ನಿಂತು ನಂಬರ್ 1 ಕಟ್ನಲ್ಲಿ ಲಂಜಿಂಗ್ ಕಟ್ ಮಾಡುವಾಗ 6 ಇಂಚುಗಳ ಹೆಜ್ಜೆಯನ್ನು ಮುಂದೆ ಸರಿಯಾಗಿ ಇಟ್ಟು ಬಾಗಿ ಹೊಡೆಯುವುದು. ಅಲ್ಲದೆ ಸ್ಟೆಪ್ಪಿಂಗ್ ಕಟ್ ಹೊಡೆಯುವಾಗ ಬಲಗಾಲು ಮಂಡಿಯ ಬಳಿ ಮಡಚಿದಂತೆಯೂ ಎಡಗಾಲು ನೇರವಾಗಿದ್ದು 45 ಡಿಗ್ರಿ ಬಾಗಿದಂತೆಯೂ ಇರಬೇಕು. ಫುಟ್ ಚೇಂಜ್ ವಿಧಾನದಲ್ಲಿ ಕಟ್ಟುಗಳನ್ನು ಮಾಡುವಾಗ ಲಾಠಿಯನ್ನು ಎಡಭಾಗದ ತೋಳಿನ ಬಳಿ ಭೂಮಿಗೆ ಸಮಾನಾಂತರವಾಗಿ ಹಿಡಿದು ಚೆಕ್ ಎಂದು ಹೇಳಿ ಎಡದಿಂದ ಬಲಕ್ಕೆ ಹೊಡೆಯುವುದು. ಸರಿಯಾದ ಲಾಠಿ ಹಿಡಿತ, ಆದೇಶಕ್ಕೆ ಸರಿಯಾದ ಕವಾಯತ್ತು ಮತ್ತು ಸಮಯದ ಹೊಂದಾಣಿಕೆಯೊಂದಿಗೆ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡುವುದು. ನಂಬರ್ 1 ಕಟ್ ಮಾಡುವ ಉದ್ದೇಶ: ಶಿಸ್ತು ಮತ್ತು ನಿಯಮದ ಬೆಳವಣಿಗೆ, ದೇಹದ ಚುರುಕುತನ, ಹೊಂದಾಣಿಕೆಯ ಕವಾಯತ್ತು, ಇಲಾಖೆಯ ಬಲ ಪ್ರದರ್ಶನ, ಸಮೂಹ ನಿಯಂತ್ರಣ, ಅಕ್ರಮಕೂಟದ ದಾಳಿಯನ್ನು ತಡೆಗಟ್ಟಲು ಶಿಸ್ತು ಪ್ರದರ್ಶನಕ್ಕಾಗಿ ಮಾಡಲಾಗುತ್ತದೆ.